ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 38. ಕಾಮಾಂಧನಾಗಿದ್ದ ಕಾರ್ತಿಕ್ ಉಜ್ವಲಾಳನ್ನು ತನ್ನ ಬಲೆಯಲ್ಲಿ ಸಿಲುಕಿಸೋದಕ್ಕೆ ಹರಸಾಹಸಪಟ್ಟು ಸೋತಿದ್ದವನು ಪ್ರಾಜೆಕ್ಟ್ನ ವಿಷಯವನ್ನು ಮುಂದಿಟ್ಕೊಂಡು ಹೇಗಾದರೂ ಮಾಡಿ ಅವಳಿಗೆ ಅವಮಾನ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದ. ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿ ಅಭ್ಯಾಸ ಮಾಡ್ತಿದ್ದ ಅಗಸ್ತ್ಯ ಅಕಸ್ಮಾತ್ ಒಮ್ಮೆ ಸೌಂದರ್ಯಳನ್ನು ಭೇಟಿಯಾಗಿದ್ದ. PUC ಓದ್ತಿದ್ದ ಸಮಯದಲ್ಲಿ ಕಾಲೇಜಿನ ಎಲ್ಲ ಸ್ನೇಹಿತರ ಜೊತೆಯೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದ ಅಗಸ್ತ್ಯ ಸೌಂದರ್ಯಳನ್ನು ಕಂಡೊಡನೆ ಬಹಳ ಸಂತೋಷದಿಂದ ಮಾತಾಡಿಸ್ತಾ ತಾನು ಹಾಗೂ ಉಜ್ವಲ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಆಯ್ಕೆಯಾಗಿ ಭಾರದ್ವಾಜ್ ಕಂಪ್ನಿಲಿ ಕೆಲಸ ಮಾಡ್ತಿರೋದಾಗಿ ತಿಳಿಸಿದ್ದ. ಸೌಂದರ್ಯಾಳಿಗೆ ಅಗಸ್ತ್ಯ ಹಾಗೂ ಉಜ್ವಲಾಳ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷವಿರದಿದ್ದ ಕಾರಣ ಪ್ರತಿಯಾಗಿ ಅವಳು ಕೂಡ ಅವನ ಜೊತೆ ನಗ್ತಾನೆ ಮಾತು ಪ್ರಾರಂಭಿಸಿದ್ಲು. ಕಾಲೇಜು ಓದೋ ಸಮಯದಲ್ಲಿ ತನಗೆ ಯಾವುದೇ ವಿಷಯದಲ್ಲಾದರೂ ಅನುಮಾನ ಗೊಂದಲ ಉಂಟಾದಾಗ ಇತರರಂತೆ ತಾನು ಕೂಡ ಅಗಸ್ತ್ಯನ ಸಹಾಯ ಪಡಿತಿದ್ದವಳು. ದ್ವಿತೀಯ PUC ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಉತ್ತೀರ್ಣಳಾಗಿದ್ಲು. ಈಗ ತಾನು ಕೂಡ BCA ಮುಗಿಸಿ MCA ಮಾಡ್ತಾ ಇರೋದನ್ನು ತಿಳಿಸ್ತಾ ಅವನ ಉಪಕಾರವನ್ನು ನೆಂದು ಅವನಿಗೆ ಕೃತಜ್ಞತೆ ತಿಳಿಸಿದ್ಲು. ಅವನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸ್ತಿದ್ದವಳಿಗೆ ಸುವರ್ಣಾವಕಾಶವೊಂದು ಒದಗಿ ಬಂದಿತ್ತು. ಅಗಸ್ತ್ಯ, ಇವತ್ತು ನಾನು ಇಷ್ಟರ ಮಟ್ಟಿಗೆ ಓದಿದ್ದೀನಿ, ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನೀನು ಸಹ ಕಾರಣ. ಪ್ರತಿ ಬಾರಿ ನಿನಗೆ ಕೃತಜ್ಞತೆ ತಿಳಿಸ್ಬೇಕು ಅಂದ್ಕೊಂಡಾಗಲೆಲ್ಲ ಒಂದೋ ಐಶ್ವರ್ಯ ನನ್ನ ಜೊತೆನೇ ಇರ್ತಿದ್ಲು, ಇಲ್ಲ ಬೇರೇನೋ ತೊಂದರೆ ಆಗೋದು. ಕೊನೆಗೂ ನಮ್ಮ ಎಕ್ಸಾಮ್ ಮುಗಿದ ನಂತರವೂ ನಿನಗೆ ಧನ್ಯವಾದ ತಿಳಿಸೋದಕ್ಕೆ ಆಗಲೇ ಇಲ್ಲ. ಇಷ್ಟು ವರ್ಷ ಆದಮೇಲೆ ಇವತ್ತು ಸಿಕ್ಕಿದೆಯಲ್ಲ, ಅದೇ ಸಂತೋಷ. ಅಗಸ್ತ್ಯ, ನಾನು ನಿನ್ನ ಬಳಿ ಬಹಳ ಮುಖ್ಯವಾದ ವಿಷಯವನ್ನು ಹೇಳಬೇಕು. ಇದನ್ನ ಬಹಳ ವರ್ಷಗಳ ಹಿಂದೆಯೇ ನಿನಗೆ ತಿಳಿಸ್ಬೇಕಾಗಿತ್ತು. ಆದರೆ ಈ ವಿಷಯನ ಹೇಳಬೇಕು ಅಂದ್ಕೊಂಡಾಗಲೆಲ್ಲ ಐಶ್ವರ್ಯಾಳ ಗೆಳೆತನ ಕಣ್ಮುಂದೆ ಬಂದು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಓದಲ್ಲಿ ನನಗೆ ಅಷ್ಟೆಲ್ಲ ಸಹಾಯ ಮಾಡಿದ ನಿನ್ನ ಬಳಿ ನಿಜವನ್ನು ಹೇಳದೆ ಇರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಅವತ್ತು ಐಶ್ವರ್ಯ ಅಗಸ್ತ್ಯನ ಪ್ರಾಣಕ್ಕೆ ಹಾನಿಯುಂಟು ಮಾಡಬೇಕು ಅಂತ ಮಾಡಿದ್ದ ಪಿತೂರಿ ಕೆಲಸಗಳು, ಅವಳ ನಯವಂಚಕ ಬುದ್ಧಿ, ಜೊತೆಗೆ ಉಜ್ವಲ ಅಗಸ್ತ್ಯನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ಬಗೆಯನ್ನು ಇಂಚಿಂಚಾಗಿ ಅಗಸ್ತ್ಯನ ಎದುರು ತೆರೆದಿಟ್ಟಿದ್ಲು. ವಿಷಯ ಕೇಳಿದ ಅಗಸ್ತ್ಯ ಒಮ್ಮೆಲೆ ಬೆಚ್ಚಿದ. ನಿನ್ನ ಗೆಳತಿ ಪರ ವಹಿಸ್ದೆ, ಈಗಲಾದರೂ ವಿಷಯ ತಿಳಿಸ್ತಲ್ಲ, ಬಹಳ ಸಂತೋಷ ಅಂದವನು ಸೌಂದರ್ಯಾಳಿಗೆ ಧನ್ಯವಾದ ತಿಳಿಸ್ದ. ಇಷ್ಟೆಲ್ಲ ನಡೆದ್ರೂ ಉಜ್ವಲ ಯಾವ ವಿಷಯವನ್ನು ತನ್ನ ಬಳಿ ಹೇಳಿಲ್ವಲ್ಲ ಅಂತ ಅವನ ಮನಸ್ಸು ಚಡಪಡಿಸಿದ್ರೂ ತನ್ನ ಪ್ರಾಣ ಉಳಿಸಿದ ಗೆಳತಿಯ ಮೇಲೆ ಅವನ ಅಭಿಮಾನ ಪ್ರೀತಿ ದುಪ್ಪಟ್ಟಾಗಿತ್ತು. ತಕ್ಷಣ ಮನೆಗೆ ಬಂದವನೇ ಉಜ್ವಲಾಳಿಗೆ ವಿಷಯ ಮುಟ್ಟಿಸ್ತಾ, ಯಾಕೆ ಕ್ಯೂಟ್, ಈ ವಿಷಯನ ನನ್ನಿಂದ ಮುಚ್ಚಿಡೋ ಅವಶ್ಯಕತೆ ಆದರೂ ಏನಿತ್ತು? ಇಷ್ಟು ವರ್ಷ ಆದರೂ ಇದನ್ನೆಲ್ಲ ಒಮ್ಮೆಯೂ ನನ್ನ ಬಳಿ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸ್ತಾ. ಅವನ ಮಾತಿಗೆ ಒಮ್ಮೆ ತಬ್ಬಿಬ್ಬಾದವಳು, ಅವಶ್ಯಕತೆ ಇತ್ತು ಕಣೋ, ಅದಕ್ಕಾಗಿ ಈ ವಿಷಯನ ನಿನ್ನಿಂದ ಮುಚ್ಚಿಡಬೇಕಾಯ್ತು. ಈ ವಿಷಯನ ನಿನಗೆ ಅವತ್ತೇ ಹೇಳಿದರೆ ಐಶ್ವರ್ಯಾಳ ಭವಿಷ್ಯ ಹಾಳಾಗೋಗ್ತಿತ್ತು. ದೇವರ ದಯೆಯಿಂದ ನಿನಗೆ ಅಪಾಯವಾಗಲಿಲ್ವಲ್ಲ, ಅಷ್ಟೇ ಸಾಕು. ಆ ಘಟನೆ ನಡೆದು ವರ್ಷಗಳೇ ಉರುಳಿವೆ. ಇನ್ನೂ ಇದನ್ನು ದೊಡ್ಡದು ಮಾಡಬಾರ್ದು. ಯಾವತ್ತಾದರೂ ಐಶ್ವರ್ಯ ಪುನಃ ಕಣ್ಣೆದುರು ಬಂದರೆ ಈ ವಿಷಯನ ಮಾತಾಡಬಾರ್ದು ಅಂತ ಅವನ ಕೈಗಳನ್ನು ತನ್ನ ತಲೆ ಮೇಲಿರಿಸ್ಕೊಂಡು ಪ್ರಮಾಣ ಮಾಡಿಸ್ಕೊಂಡ್ಳು. ವಿಧಿ ಇಲ್ಲದೆ ಗೆಳತಿಯ ಮಾತಿಗೆ ಒಪ್ಪಿ ಪ್ರಮಾಣ ಮಾಡಿದವನು ಅವಳ ಔದಾರ್ಯಕ್ಕೆ ಮತ್ತೊಮ್ಮೆ ಮಾರು ಹೋದ. ದ್ವಿತೀಯ PUCಯ ನಂತರ ಐಶ್ವರ್ಯ ತನ್ನ ತಂದೆ ತಾಯಿಯ ಮಾತಿನಂತೆ ಇಂಜಿನಿಯರಿಂಗ್ ಅಭ್ಯಾಸ ಮಾಡೋದಕ್ಕೆ ಅಬ್ರಾಡ್ಗೆ ತೆರಳಿದ್ಲು. ಐಷಾರಾಮಿ ಜೀವನದಲ್ಲಿ ಕಾಲ ಕಳೆಯುತ್ತಿದ್ದವಳಿಗೆ ಅಮೆರಿಕದ ವಾಸ ಬಹಳ ಮೆಚ್ಚುಗೆಯಾಗ್ತಾ ಇದ್ರೂ ಉಜ್ವಲ ಹಾಗೂ ಅಗಸ್ತ್ಯನ ಮೇಲಿದ್ದ ದ್ವೇಷ ಅವಳನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ. ಯಾವಾಗ ತನ್ನ ವಿದ್ಯಾಭ್ಯಾಸ ಮುಗಿದು ಭಾರತಕ್ಕೆ ಹಿಂದಿರುಗ್ತೇನೋ ಅಂತ ಕಾಯ್ತಾ ಇದ್ದವಳು ತನ್ನ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ವಾಪಸ್ ಬರ್ತಿದ್ದ ಹಾಗೆ ತನ್ನ ಶತ್ರುಗಳಿಬ್ಬರೂ ಒಟ್ಟಾಗಿ
ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ವಿಷಯ ಗೆಳತಿ ಸೌಂದರ್ಯಾಳಿಂದ ತಿಳಿದು ಹೌಹಾರಿದ್ಲು. ಹೇಗಾದರೂ ಮಾಡಿ ತನಗಾದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅಂತ ತಾನು ಕೂಡ ಭಾರದ್ವಾಜ್ ಕಂಪ್ನಿಗೆ ಸೇರುವ ಮನಸ್ಸು ಮಾಡಿದ್ಲು. ತನ್ನ ಜಾಬ್ ರೆಸ್ಯೂಮ್ ನೋಡಿ ತನ್ನನ್ನು ತಿರಸ್ಕರಿಸಬಹುದು ಅಂತ ಯೋಚಿಸಿದವಳಿಗೆ ಆಪತ್ ಬಾಂಧವನಂತೆ ಪರಿಚಯನಾದವನೇ ಕಾರ್ತಿಕ್ ಭಾರದ್ವಾಜ್. ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ಉಪಯೋಗಿಸುತ್ತಿದ್ದ ಕಾರ್ತಿಕ್ ಐಶ್ವರ್ಯಾಳನ್ನು ಕಂಡ ಕ್ಷಣವೇ ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದ. ಅವಳ ಜಾಬ್ ರೆಸ್ಯೂಮೆ ಏನಾದರೂ ಅಣ್ಣ ನೋಡಿದರೆ ಖಂಡಿತವಾಗಿಯೂ ಅವನು ಐಶ್ವರ್ಯಾಳನ್ನು ಕಂಪನಿಗೆ ಸೇರಿಸಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಇದರಿಂದ ತನಗೆ ನಷ್ಟ ಅಂತ ಯೋಚಿಸಿ ಅವನೇ ಮುಂದೆ ನಿಂತು ಅವಳಿಗೆ ಕಂಪ್ನಿಲಿ ಕೆಲಸ ಸಿಗುವಂತೆ ಮಾಡಿದ್ದ. ಹಲವು ವರ್ಷಗಳ ಬಳಿಕ ಐಶ್ವರ್ಯಾಳನ್ನು ಕಂಡ ಅಗಸ್ತ್ಯ ಹಾಗೂ ಉಜ್ವಲಾಳಿಗೆ ಆಶ್ಚರ್ಯವೆನಿಸಿದ್ರೂ ಅದನ್ನು ತೋರ್ಪಡಿಸದೆ ಸಹಜವಾಗಿ ನಗು ಬೀರಿ ತಮ್ಮ ಕೆಲಸದ ಕಡೆ ಗಮನ ಹರಿಸ್ತಿದ್ರು. ಗೆಳತಿಗೆ ಮಾತು ಕೊಟ್ಟಂತೆ ಅಗಸ್ತ್ಯ ಕೂಡ ಐಶ್ವರ್ಯಾಳನ್ನು ಪ್ರಶ್ನಿಸುವುದಕ್ಕೆ ಹೋಗಲಿಲ್ಲ. ಇತ್ತ ಐಶ್ವರ್ಯ ಯಾವ ಉದ್ದೇಶದಿಂದ ಕಂಪನಿಗೆ ಕಾಲಿಟ್ಟಿದ್ಲೋ ಕಾರ್ತಿಕ್ನ ಸಹವಾಸದಿಂದ ಕೆಲವು ದಿನಗಳಲ್ಲೇ ಅವಳು ಅದೆಲ್ಲವನ್ನು ಮರೆಯುವಂತೆ ಮಾಡಿತ್ತು. ಮೊದಲೆಲ್ಲ ಅಗಸ್ತ್ಯ ಹಾಗೂ ಉಜ್ವಲಾಳನ್ನು ಒಟ್ಟಾಗಿ ಕಂಡಾಗ ಅಸೂಯೆ ಪಡ್ತಾ ಇದ್ದವಳು ಈಗೀಗ ಅವರಿಬ್ರು ಜೊತೆಯಾಗಿ ನಗ್ತಾ ಮಾತನಾಡೋದನ್ನು ಕಂಡ್ರು ಅವಳಿಗೂ ಅವರಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ಹಾಗೆ ಸುಮ್ಮನೆ ಇರ್ತಿದ್ಲು. ಕಾಲೇಜ್ ಓದೋ ಸಮಯದಲ್ಲಿ ಅಗಸ್ತ್ಯನ ರೂಪಕ್ಕೆ ಆಕರ್ಷಣೆಗೆ ಒಳಗಾಗಿ ಅದನ್ನೇ ಪ್ರೀತಿ ಅಂತ ಭ್ರಮಿಸಿ ಅವನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿ ಸೋತು ಕೊನೆಗೊಂದು ದಿನ ಅವನ ಪ್ರಾಣಕ್ಕೆ ಸಂಚಕಾರ ರೂಪಿಸಿದ್ದವಳು ಈಗಂತೂ ಅವನು ಕಣ್ಣೆದುರು ಬಂದರೂ ಅವನನ್ನು ನೋಡೋ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ. ಪ್ರತಿಷ್ಠಿತ ಕಂಪನಿಯ ಮಾಲೀಕರ ಮಗ ಕಾರ್ತಿಕ್ನೇ ತನ್ನ ಜೊತೆ ಇರುವಾಗ ಮಧ್ಯಮ ವರ್ಗದ ಅಗಸ್ತ್ಯನ ಸಹವಾಸ ಅವಳಿಗೆ ಸಹ್ಯವೆನಿಸ್ತಿರ್ಲಿಲ್ಲ. ಮೊದಮೊದಲು ಕಾರ್ತಿಕ್ನ ನಯವಂಚಕ ಬುದ್ಧಿ ತಿಳಿಯದ ಅಗಸ್ತ್ಯ ಹಾಗೂ ಉಜ್ವಲ ಐಶ್ವರ್ಯ ಅವನೊಂದಿಗೆ ತೀರಾ ಸಲುಗೆಯಿಂದ ಇರೋದನ್ನು ಕಂಡು ಐಶ್ವರ್ಯ ಹೇಗೆ ಕಂಡವ್ರನ್ನೆಲ್ಲ ಬುಟ್ಟಿಗೆ ಹಾಕೊಳ್ತಿದ್ದಾಳೆ ಅಂತ ಅವಳ ಮುಖ ನೋಡೋದಕ್ಕೂ ಅಸಹ್ಯ ಪಡ್ತಾ ಇದ್ದವರು ಕ್ರಮೇಣ ಅವಳ ನಡವಳಿಕೆ ಮೊದಲಿಗಿಂತ ವಿಭಿನ್ನವಾಗಿದ್ದನ್ನು ಗಮನಿಸಿ ಕಾರ್ತಿಕ್ಗೆ ಮೋಸ ಮಾಡದೆ ಅವರನ್ನು ಮದುವೆ ಆದರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅಂತ ಅವರ ಜೋಡಿನ ಕಂಡು ಸಂತೋಷ ಪಡ್ತಿದ್ರು. ಬರ್ತಾ ಬರ್ತಾ ಕಾರ್ತಿಕ್ನ ನೀಚ ಬುದ್ಧಿ ತಿಳಿದ ಉಜ್ವಲ ಗೆಳತಿಯ ಜೀವನ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅವನಿಂದ ದೂರ ಇರುವಂತೆ ಐಶ್ವರ್ಯಾಳಿಗೆ ಎಷ್ಟೋ ಬಾರಿ ಎಚ್ಚರಿಕೆ ನೀಡಿದ್ಲು. ಮೊದಲೇ ಉಜ್ವಲ ಹಾಗೂ ಅಗಸ್ತ್ಯನ ಮೇಲೆ ದ್ವೇಷ ಕಾರುತ್ತಿದ್ದ ಐಶ್ವರ್ಯ ಉಜ್ವಲಾಳ ಮಾತುಗಳನ್ನು ಕೇಳೋದು ಅಸಂಭವವಾಗಿತ್ತು. ನಿನಗೆ ಇಂಥ ರಾಯಲ್ ಫ್ಯಾಮಿಲಿ ಬದುಕೋದಕ್ಕೆ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ, ನನ್ನ ತಂಟೆಗೆ ಬರಬೇಡ ಅಂತ ಅವಳ ಮುಖಕ್ಕೆ ಹೊಡೆದಂತೆ ಮಾತಾಡ್ತಿದ್ಲು. ಐಶ್ವರ್ಯ, ನೀನೇನು ಇನ್ನೂ ಚಿಕ್ಕ ಮಗು ಅಲ್ಲ, ಕೆಟ್ಟವರ ಸಂಘ ಒಳ್ಳೇದಲ್ಲ, ಏನೋ ನನ್ನ ಸ್ನೇಹಿತೆ ಚೆನ್ನಾಗಿರಲಿ ಅಂತ ಬುದ್ಧಿ ಹೇಳೋದಕ್ಕೆ ಬಂದೆ. ಇಲ್ಲ, ನನಗೆ ಹೊಲಸೆ ಇಷ್ಟ, ನಾನು ಅದರಲ್ಲೇ ಬಿದ್ದು ಈಜಾಡ್ತೀನಿ ಅಂತಂದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಮುಂದೊಂದು ದಿನ ನನ್ನ ಮಾತು ನಿನಗೆ ಸರಿ ಅನಿಸೋ ಕಾಲವು ದೂರದಲ್ಲಿಲ್ಲ ಅಂತ ಅಂದಿನಿಂದ ಉಜ್ವಲ ಅವಳಿಗೆ ಎಚ್ಚರಿಸೋದನ್ನು ಬಿಟ್ಟು ತನ್ನ ಪಾಡಿಗೆ ತಾನು ಸುಮ್ಮನಿರ್ತಿದ್ಲು. ಅವಳ ಮಾತಿಗೆ ಐಶ್ವರ್ಯ ಅಷ್ಟೇನೂ ತಲೆ ಕೆಡಿಸಿಕೊಳ್ಳದಿದ್ರೂ ಕಾರ್ತಿಕ್ ಮಾತ್ರ ಪ್ರತಿ ಬಾರಿಯೂ ತನ್ನ ವಿಷಯದಲ್ಲಿ ಮೂಗು ತೋರಿಸ್ತಾ ತನ್ನ ವಿರುದ್ಧವಾಗಿ ನಡೆದುಕೊಳ್ತಿದ್ದ ಉಜ್ವಲಾಳ ಮೇಲೆ ದುಪ್ಪಟ್ಟು ದ್ವೇಷವನ್ನು ಬೆಳೆಸಿಕೊಂಡಿದ್ದ. ಹೇಗಾದರೂ ಮಾಡಿ ಅವಳಿಗೆ ಅವಮಾನ ಮಾಡಲೇಬೇಕು ಅಂತ ಯೋಚಿಸಿ ಅವಳು ಕಂಪನಿಗೆ ರಜೆ ಹಾಕಿದ್ದ ಸಂದರ್ಭದಲ್ಲಿ ತನ್ನ ಅಣ್ಣ ಅಕ್ಷಯ್ನನ್ನು ಒಪ್ಪಿಸಿ ಪ್ರಾಜೆಕ್ಟ್ನ ವಿಷಯವನ್ನು ಮಾತಾಡಿದ್ದ. ಅಂದು ಪ್ರಾಜೆಕ್ಟ್ನ ವಿಷಯವಾಗಿ ಅರ್ಧ ಗಂಟೆ ಮುಂಚಿತವಾಗಿ ಕಂಪನಿಗೆ ತಲುಪಿದ್ದ ಅಗಸ್ತ್ಯ ಹಾಗೂ ಉಜ್ವಲ ತಾವು ನೋಟ್ ಮಾಡಿಕೊಂಡಿದ್ದ ಪಾಯಿಂಟ್ಗಳನ್ನು ಒಬ್ಬರಿಗೊಬ್ಬರು ಚರ್ಚಿಸ್ತಾ ಇರುವಾಗಲೇ ಆಫೀಸ್ ಬಾಯ್ ಸತೀಶ್ ಸುತ್ತಲಿದ್ದ ಎಲ್ಲ ಕೆಲಸಗಾರರನ್ನು ಕುರಿತು ಎಲ್ಲರೂ ಮೀಟಿಂಗ್ ಹಾಲ್ಗೆ ಹೋಗಬೇಕಂತೆ, 5 ನಿಮಿಷದಲ್ಲಿ ಬಾಸ್ ಬರ್ತಾರೆ ಅಂದಾಗ ಎಲ್ಲರೂ ತಮ್ಮ ತಮ್ಮ ಫೈಲ್ಗಳನ್ನು ತಗೊಂಡು ಮೀಟಿಂಗ್ ನಡೆಯಲಿದ್ದ ಹಾಲ್ಗೆ ತೆರಳಿದ್ರು. ಸರಿಯಾಗಿ 5 ನಿಮಿಷಗಳ ಬಳಿಕ ಕಾರ್ತಿಕ್ ಒಳಬಂದ. ಕಂಪನಿಯ ಮಾಲೀಕರ ಮಗನಾಗಿದ್ದರೂ ಅಲ್ಲದೆ ಮ್ಯಾನೇಜರ್ ಪೋಸ್ಟ್ನಲ್ಲಿದ್ದರೂ
ಕಂಪನಿಲಿ ಕೆಲಸ ಮಾಡ್ತಿದ್ದ ಹಲವಾರು ಮಂದಿಗೆ ಅವನನ್ನ ಕಂಡ್ರೆ ಕಿಂಚಿತ್ತೂ ಗೌರವವಿರಲಿಲ್ಲ. ಅವನನ್ನ ನೋಡಿದ್ರೂ ನೋಡದಂತೆ ಕುಳಿತಿದ್ದ ಕೆಲಸಗಾರರನ್ನು ಕಾರ್ತಿಕ್ ಕೋಪದಿಂದ ದಿಟ್ಟಿಸ್ತಾ ಇರುವಾಗಲೇ ಆರ್ ಯು ರೆಡಿ ಗೈಸ್ ಅಂತ ಧ್ವನಿ ಬಂದ ಕಡೆಗೆ ಎಲ್ಲರ ಗಮನ ಹರಿಯಿತು. ಕಂದು ಬಣ್ಣದ ಫಾರ್ಮಲ್ ಡ್ರೆಸ್ನೊಂದಿಗೆ ಕಪ್ಪು ಬಣ್ಣದ ಸೂಟ್ ತೊಟ್ಟಿದ್ದ ಅಕ್ಷಯ್ ಭಾರದ್ವಾಜ್ನನ್ನು ಕಂಡು ಎಲ್ಲರೂ ಗೌರವದಿಂದ ಎದ್ದು ನಿಂತು ಎಸ್ ಸರ್ ವಿ ಆರ್ ರೆಡಿ ಅಂತ ಮಂದಹಾಸ ಬೀರಿದ್ರು. ಪ್ರತಿಯಾಗಿ ಅಕ್ಷಯ್ ಕೂಡ ಗುಡ್ ಆಲ್ ಆರ್ ಯು ಸಿಟ್ ಡೌನ್ ಎಂದಾಗ ಎಲ್ಲರೂ ಪುನಃ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ರು. ಅಲ್ಲಿದ್ದ ಅಷ್ಟೂ ಹುಡುಗಿಯರು ಅಕ್ಷಯ್ನನ್ನೇ ತಿನ್ನುವಂತೆ ನೋಡ್ತಾ ಇರೋದನ್ನು ಕಂಡ ಅಗಸ್ತ್ಯ, ಹೇ ಕ್ಯೂಟ್, ನೋಡಿದ್ಯಾ ಅವರೆಲ್ಲ ಬಾಸ್ನ ಹೇಗೆ ತಿನ್ನೋ ಹಾಗೆ ನೋಡ್ತಿದ್ದಾರೆ. ಇಷ್ಟು ದಿನ ನನ್ನ ಹಿಂದೆ ಸುತ್ತುತ್ತಿದ್ದವರೆಲ್ಲ ಈಗ ನೋಡು ದುಡ್ಡಿರೋ ಶ್ರೀಮಂತ ಅಂತ ಬಾಸ್ನೇ ಕ್ಯಾಚ್ ಹಾಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಉಜ್ವಲಾಳ ಕಿವಿಲಿ ಪಿಸುಗುಡ್ತಾ. ಯಾಕಪ್ಪ ನಿನಗೇನಾದರೂ ಹೊಟ್ಟೆಯೊಳಗೆ ಬೆಂಕಿ ಹಾಕಿದಂತ ಆಗ್ತಿದ್ಯಾ? ಇಷ್ಟೊಂದು ಜಲಸ್ ಒಳ್ಳೇದಲ್ಲ ಕಂದ. ರಿಯಲಿ ಈಸ್ ಲುಕಿಂಗ್ ಸೋ ಗುಡ್. ಯಾವ ಹುಡುಗಿರೇ ಆದರೂ ಅವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸೋದು ಸಹಜ. ಉಜ್ವಲ ಕೂಡ ಮೆಲು ಧ್ವನಿಯಲ್ಲಿ ಹೇಳಿದಾಗ ಅಗಸ್ತ್ಯನಿಗೆ ಕೋಪದಿಂದ ಮೈ ಪರಚಿಕೊಳ್ಳುವಂತಾಯಿತು. ಅವನು ಮತ್ತೇನೂ ಮಾತಾಡದೆ ಮೌನವಾದಾಗ ಅವನನ್ನೇ ಗಮನಿಸುತ್ತಿದ್ದ ಉಜ್ವಲಾಳಿಗೆ ನಗು ತಡೆಯೋದಕ್ಕಾಗಲಿಲ್ಲ. ಒಳಗೊಳಗೆ ನಗ್ತಿದ್ದವಳು, ಕೋತಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೋ. ಬಾಸ್ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿರೋದು ನಿಜ, ಆದರೆ ನನ್ನ ಫ್ರೆಂಡ್ ಅವರಿಗಿಂತಲೂ ಸೂಪರ್ ಹ್ಯಾಂಡ್ಸಮ್ ಅಂತ ಅವನ ಕಿವಿಲಿ ಪಿಸುಗುಡ್ತಾಗ ಅವನ ಕಣ್ಣುಗಳಲ್ಲಿ ಕಂಡ ಹೊಳಪು ಉಜ್ವಲಾಳಿಗೂ ಸಂತಸ ತಂದಿತ್ತು. ಹೀಗೆ ಪಿಸುಧ್ವನಿಲಿ ಮಾತಾಡ್ತಿದ್ದವರು ಗೈಸ್ ಲಿಸನ್ ಮೀ ಅಂದ ಅಕ್ಷಯ್ನ ಧ್ವನಿಗೆ ಎಚ್ಚೆತ್ರು. ಅಕ್ಷಯ್ ಪ್ರೊಜೆಕ್ಟರ್ನ ಮೇಲೆ ಒಂದೊಂದೇ ಸ್ಕ್ರೀನ್ಗಳನ್ನು ತೋರಿಸ್ತಾ ಪ್ರಾಜೆಕ್ಟ್ನ ಬಗ್ಗೆ ವಿವರಿಸೋದಕ್ಕೆ ಪ್ರಾರಂಭಿಸಿದಾಗ ಎಲ್ಲರೂ ಗಮನವಿಟ್ಟು ಆಲಿಸತೊಡಗಿದ್ರು. ಸ್ವಲ್ಪ ಸಮಯಗಳ ಬಳಿಕ ತನ್ನ ಕೆಲಸಗಾರರನ್ನು ಕುರಿತು, ಓಕೆ, ಇದಿಷ್ಟು ನಮ್ಮ ಪ್ರಾಜೆಕ್ಟ್ನ ಪ್ರೊಸೀಜರ್, ಇದು ನನ್ನ ಪ್ಲ್ಯಾನ್. ಇದೇ ಪ್ರಾಜೆಕ್ಟ್ನ ವಿಷಯವಾಗಿ ನಿನ್ನೆ ಕೂಡ ಮಾತಾಡಿದ್ವಿ. ಹಾಗೆ ನಿಮಗೆಲ್ಲ ಈ ಪ್ರಾಜೆಕ್ಟ್ ಬಗ್ಗೆ ಕೆಲವು ನೋಟ್ಗಳನ್ನು ಪಾಯಿಂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ ಥಿಂಗ್, ಈ ಪ್ರಾಜೆಕ್ಟ್ನಲ್ಲಿ ನಮ್ಮ ಭಾರದ್ವಾಜ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಜೊತೆ ರಾಜ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಟೈಅಪ್ ಮಾಡ್ಕೊಂಡಿದೆ. ಸೊ ಐ ಹೋಪ್ ವಿ ಆರ್ ಗಿವ್ ಅವರ್ ಬೆಸ್ಟ್. ಓಕೆ, ನಾವು ಯು ಕ್ಯಾರಿಯನ್ ಎನ್ನುತ್ತಾ ತನ್ನ ಕುರ್ಚಿಲಿ ಕೂತ್ಕೊಂಡು ಗಾಜಿನ ಲೋಟದಲ್ಲಿದ್ದ ನೀರನ್ನು ಕುಡಿದು ಕರ್ಚೀಫಿಂದ ಬಾಯಿ ಒರೆಸ್ಕೊಂಡವನು ತನ್ನ ಕುರ್ಚಿಯ ಸಮೀಪದಲ್ಲಿಯೇ ಕುಳಿತಿದ್ದ ಐಶ್ವರ್ಯಾಳನ್ನು ಕುರಿತು, ಎಸ್ ಮೇಡಮ್, ನೀವು ಯಾವ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಬಂದಿದ್ದೀರಾ? ಯು ಕ್ಯಾನ್ ಪ್ರೊಸೀಡ್ ಅಂದ. ಅವಳು ಓಕೆ ಸರ್ ಅಂತ ತನ್ನ ಫೈಲ್ ತೆಗೆಯೋದ್ರೊಳಗಾಗಿ, ಬ್ರೋ 1 ಮಿನಿಟ್ ಅಂದ ಕಾರ್ತಿಕ್ ಉಜ್ವಲಾಳತ್ತ ಮುಖ ಮಾಡಿ, ಮಿಸ್ ಉಜ್ವಲ, ಪ್ರಾಜೆಕ್ಟ್ನ ಕುರಿತಾಗಿ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಎಸ್, ಅದು ಅಲ್ಲದೆ ಈ ಪ್ರಾಜೆಕ್ಟ್ನ ಲೀಡ್ ಮಾಡ್ತಾ ಇರೋದು ನೀವೇ ತಾನೇ? ಈ ವಿಷಯ ಇಷ್ಟೊತ್ತಿಗಾಗಲೇ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಪ್ರಿಫರೆನ್ಸ್ ನಿಮಗೆ. ಯು ಕ್ಯಾನ್ ಕ್ಯಾರಿ ಆನ್ ಎಂದು ಅವಳನ್ನೇ ದಿಟ್ಟಿಸ್ತಾ ಅವನ ನೋಟದಲ್ಲಿದ್ದ ವ್ಯಂಗ್ಯ ಉಜ್ವಲಾಳನ್ನು ಸೇರಿ ಅಗಸ್ತ್ಯನಿಗೂ ಅರಿವಾಗಿತ್ತು. ಮಿತ್ರರೇ, ಕಾರ್ತಿಕ್ನ ಪಿತೂರಿಯಿಂದ ಉಜ್ವಲ ಎಲ್ಲರೆದುರು ತಲೆ ತಗ್ಗಿಸುವಂತಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.